ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಸುಮಾರು ತಿಂಗಳ ಹಿಂದೆನೂ ನಾನು ಶಿವನ ಬಗ್ಗೆ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೆ. ಶಿವದೇವರ ಬಗ್ಗೆ, ಇವ್ರ ಬಗ್ಗೆ ಸ್ವಲ್ಪ ನಾನು ಏನು ಅಂತಂದರೆ ಕ್ಲಾರಿಟಿಗೆ ಸ್ವಲ್ಪ ಇದಾಗಿ ಬೇಗ ಮುಗಿಸೋಣ ಅಂತ ಅಷ್ಟೇ. ಈಗ ತುಂಬ ಏನು ವಿಚಾರಗಳನ್ನ ಅಷ್ಟು ಏನು ಇದು ಮಾಡಲ್ಲ, ಇರೋ ವಿಚಾರದಲ್ಲಿ ಸ್ವಲ್ಪ ತಿಳ್ಕೊಳ್ಳುವಂಥದ್ದು ಇದೆ. ಎರಡನೇ ಪಾಠ ಧರ್ಮ ಅನ್ನೋದು ಎರಡನೇ ಪಾಠ ಏನಿದೆ ತೀವ್ರ ಇದಾಗುವಂಥದ್ದು, ಆ ಥರ ಬೇಗ ಮುಗಿಸುವಂಥದ್ದು, ಬೇಗ ಇದಾಗುವಂಥದ್ದು, ಇದು ಮಾಡಿಕೊಂಡು ಹೋಗೋದು ವೀಕ್ಷಕರೇ. ಯಾಕೆಂದರೆ ಇದು ಸ್ಟೇಟಸಲ್ಲಿ ಇದು ಮಾಡೋಣ ಅಂತಂದರೆ ಒಂದೊಂದು ಪೇಜ್ ಹಾಕೊಂಡು ಹೋಗ್ತದೆ. ಅಂದರೆ ನಿಮ್ಮಲ್ಲಿ ಈ ವಿಚಾರಗಳಲ್ಲಿ ಸ್ವಲ್ಪ ತಡವಾಗಿ ಇದಾಗ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿರೋದಷ್ಟೇ. ವೀಡಿಯೋನೇ ಒಂದು ಸ್ವಲ್ಪ ಬೇಗ ಒಂದು ಈಸಿಯಾಗಿ ಅಥವಾ ಒಂದು ಸಮಗ್ರವಾದಂತಹ ವಿಚಾರಗಳಲ್ಲಿ ವಿಚಾರಗಳನ್ನು ಒಂದು ವಿಚಾರಗಳಲ್ಲಿ ಇದು ಮಾಡುವಂಥದ್ದು. ಹಾಗಾಗಿ ಶಿವ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿರುವಂಥದ್ದು, ಹಾಗಾಗಿ ನೀವೆಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ಶಿವ ಅನ್ನುವ ಶಕ್ತಿ ಅಥವಾ ವ್ಯಕ್ತಿ ಅಥವಾ ಒಂದು ದೇಹ ಸ್ವರೂಪಿಯಾಗಿ ಬಂದಂತಹ ಶಕ್ತಿ ಇವತ್ತು ಹಿಂದೂ ಅನ್ನುವ ಒಂದು ಇದರಲ್ಲಿ ಪೂಜನೆಗೆ ಒಳಪಡ್ತಾ ಇದೆ ವೀಕ್ಷಕರೇ. ಶಿವ ಅನ್ನುವ ಒಂದು ತತ್ವ ಏನಿದೆ ಅದು ಹಿಂದೂಗೆ ಸಂಬಂಧಪಟ್ಟಿರೋದಂತಲ್ಲ, ಅದಕ್ಕಿಂತಲೂ ಪುರಾತನವಾದಂಥದ್ದು. ಇವತ್ತು ಹಿಂದೂ ಅಂತ ಹೆಸರಾಗಿ ಬಂದಿರುವಂಥದ್ದು ಹಿಂದೂಗೂ ಇದಾಗಿರುವಂಥದ್ದಲ್ಲ, ಅದಕ್ಕಿಂತ ಪುರಾತನ ಕಾಲದ್ದು ಶಿವ ಅನ್ನುವ ಇವರು. ತುಂಬ ಏನು ತೀರಾ ಹತ್ತಿರವಾಗಿ ತುಂಬ ಈಸಿಯಾಗಿ ಹೇಳಬೇಕು ಅಂದರೆ, ಮನುಷ್ಯ ಉಗಮ ಹೇಗೆ, ಆ ಉಗಮ ತತ್ವವನ್ನು ಸೂಚಿಸ್ತಾನೆ. ಸೃಷ್ಟಿಯ ಉಗಮ ಏನಿದೆ, ಸೃಷ್ಟಿಯ ಉಗಮ ತತ್ವವನ್ನು ಸೂಚಿಸುವಂಥದ್ದೇ ಶಿವ. ಆ ಉಗಮ ಏನು, ಉಗಮದಲ್ಲಿ ಏನೇನು ಅಂದರೆ, ಈಗ ಒಂದು ಮನುಷ್ಯನ ಒಂದು ದೇಹ ಅಥವಾ ಒಂದು ವೈಜ್ಞಾನಿಕವಾಗೋ ಅಥವಾ ಒಂದು ಸೃಷ್ಟಿ ಹೇಗಾಯಿತು, ಮನುಷ್ಯನ ಒಂದು ಸೃಷ್ಟಿ, ಆ ಸೃಷ್ಟಿಯಿಂದ ಏನೇನು ಮನುಷ್ಯ ಬಂದಿದ್ದಾನೆ, ಆ ಒಂದು ತತ್ವವನ್ನು ಸೂಚಿಸುವಂತಹ ಒಂದು ಒಂದು ದೇಹ ಸ್ವರೂಪಿಯಾದಂತಹ ಶಕ್ತಿ. ಹಾಗಾಗಿ ಎಲ್ಲವೂ ಇದೆ ಶಿವ ಒಂದು ಶಕ್ತದಲ್ಲಿ. ಮತ್ತು ಈ ಪ್ರಸ್ತುತ ಈ ಕಲಿಯುಗ ಏನಿದೆ, ಕಲಿಯುಗ ಅನ್ನೋದು ಒಂದು ಆಯಾಮದಲ್ಲಿ ಹೇಳ್ತಿರೋದಷ್ಟೇ. ಇದರಲ್ಲಿ ಪ್ರಸ್ತುತ ಇದೇನಿದೆ ಇದು ಎಲ್ಲದಕ್ಕೂ ಒಂದು ಕೊನೆಯಾದಂತಹ ಒಂದು ವಿಂಗಡಣೆ ಅಂತ ಆಗಿದೆ. ದ್ವಾಪರ ಯುಗ, ತ್ರೇತಾಯುಗ, ಈ ಥರ ಎಲ್ಲ ಒಂದು ವಿಂಗಡಣೆ ಆಗಿ ಕಲಿಯುಗ ಅಂತಿದೆಯಲ್ಲ, ಎಂಡ್. ಇದು ಸಹ ಅವರ ಅಂತಹ ಒಂದು ಶಕ್ತಿಗೆ ಸಂಬಂಧಪಟ್ಟಿರುವಂಥದ್ದೇ. ಅಂದರೆ ಆ ಥರ ಒಂದು ಶಕ್ತಿ, ಅದು ಆ ಸ್ವರೂಪದಲ್ಲಿ ಬಂದಂತಹ ಅವ್ರಿಗೇನೆ ಏನಂತಂದರೆ ಲಯ ಹೊಂದುವಂಥದ್ದು. ಈ ಲಯ ಹೊಂದುವ ಸ್ಥಿತಿ, ಲಯ ಹೊಂದುವಂತಹ ಕ್ರಿಯೆಗಳೆಲ್ಲ ಶಿವನದ ಏನಿದೆ. ಹಾಗಾಗಿ ಈ ಒಂದು ಅಂಶನೂ, ಈ ಒಂದು ಇದೇನಿದೆ ಅದು ಶಿವನಿಗೆ ಇದಾಗಿರುವಂಥದ್ದು. ಈ ಪ್ರಸ್ತುತ ಈ ಯುಗನೂ ಸಹ ಆ ಶಕ್ತಿಯ ಬಗ್ಗೆ ಶಿವ ಅಂತ ಹೆಸರು, ದೇಹ ಸ್ವರೂಪಿಯಾಗಿ ಇರುವಂಥವರು. ಹಾಗಾಗಿ ಶಿವ ಎಲ್ಲ ರೀತಿಯಲ್ಲೂ ಜೀವನವನ್ನು ನೋಡಿ ಬಂದಿರುವಂಥದ್ದು, ಜೀವನ ಮಾಡಿರುವಂಥದ್ದು. ಹಾಗಾಗಿ ಶಿವನ ಸೀದಾವಾಗಿ ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಜೀವನವನ್ನು ಸ್ವಯಂ ಮಾಡಿ ಬಂದಿರುವಂಥದ್ದು ಶಿವನ ಯಾರು ನೇರ ಇದರಲ್ಲಿ ಯಾರೂ ಸ್ವೀಕರಿಸಲ್ಲ. ಅವರ ಒಂದು ವಿಚಾರದಲ್ಲಿ ಆ ಥರ ಒಂದು ಕನ್ಫ್ಯೂಸ್ ಮಾಡುವಂತಹ ಒಂದು ಇವರು ದೇಹ ಸ್ವರೂಪಿ. ಆ್ಯಕ್ಚುಲಿ ಅವರು ದೇಹವಾಗಿ ಕಾಣ್ತಾರೆ, ಅವರು ದೇಹ ಸ್ವರೂಪಿ ಅಲ್ಲ. ಅವರೊಂದು ಮಾಯೆ ಜೊತೆ ಇರುವಂಥವರು, ಮಾಯೆಯಲ್ಲೇ ಇರುವವರು. ಲಯ ಕ್ರಿಯೆ ಏನಿದೆ ಅದು ಸಹ ಮಾಯೆ. ಅವರು ಮಾಯೆಯಲ್ಲೇ ಇರುವವರು, ಮಾಯೆಯ ಜೊತೆಯಲ್ಲೇ ಅವರ ಜೀವನ ಇರುವುದು. ಆದರೆ ದೇಹ ಸ್ವರೂಪಿಯಾಗಿ ಪ್ರಾಪಂಚಿಕವಾಗಿ ಇರುವವರು, ಆದರೆ ಮಾಯೆಯೊಂದಿಗೆ ಇರುವವರು. ಯಾವುದೇ ಒಂದು ಈ ಮಾಯೆ ಅನ್ನೋದೇ ಒಂದು ಏನೂ ಇಲ್ಲದಂತಹ ಒಂದು ಸ್ಥಿತಿ. ಅದನ್ನು ಏನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದು ಆ ಮಾಯೆ ಎನ್ನುವ ಇದರಲ್ಲಿ, ಆ ವಿಚಾರದಲ್ಲಿ, ಆ ಮಾಯೆ ಇದರಲ್ಲಿ ಇರುವಂತಹ ದೇಹ ಸ್ವರೂಪಿ. ಹಾಗಾಗಿ ಈ ಮಾಯೆಯ ಒಂದು ಇದರಲ್ಲಿರುವಂಥವರು, ಅದರ ದೇಹ ಸ್ವರೂಪದಲ್ಲಿ ಇರುವಂಥವರು ಶಿವ. ಮನುಷ್ಯ ಏನು ಉಗಮವಾದಂತಹ ಸ್ಥಿತಿಗತಿಗಳೆಲ್ಲ ಏನಿದೆ ಅದೆಲ್ಲವನ್ನು ನೋಡಿಕೊಂಡು ಬಂದಿರುವಂಥದ್ದು, ನೋಡಿಕೊಂಡು ಆ ಪ್ರಕ್ರಿಯೆಯಲ್ಲಿ ಜೀವಿಸಿ ಬಂದಿರುವಂಥದ್ದು. ಮನುಷ್ಯ ಸ್ಟಾರ್ಟಿಂಗು ಏನಿದ್ದು ಎಲ್ಲ ಒಂದು ಹಂತದಲ್ಲಿ ಬಟ್ಟೆನೂ ಇರಲಿಲ್ಲ ಮನುಷ್ಯನಿಗೆ. ಹಾಗಾಗಿ ಎಲ್ಲ ಹಂತದಲ್ಲೂ ಬಂದಿರುವಂಥದ್ದು. ಎಲ್ಲ ದಿಗಂಬರ ಸ್ವರೂಪ ಅಂತ ಏನಿದೆ ಎಲ್ಲ ಸ್ವರೂಪದಲ್ಲೂ ಇದೆ.
ಹಾಗಾಗಿ ಅವರ ಒಂದು ಇದು ನ್ಯಾಚುರಲ್ಲಾಗಿ ಒಂದು ಉಗಮಕ್ಕೆ ಹೇಳ್ತಿರೋದಷ್ಟೇ. ಹಾಗಾಗಿ ಆ ಒಂದು ಸ್ಥಿತಿಗತಿಗಳಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಇರುವಂಥದ್ದು. ಆ ಒಂದು ಪ್ರಕ್ರಿಯೆ ಹೇಗೆ ಬಂತು, ಆ ಒಂದು ಪ್ರಕ್ರಿಯೆ ಬಂದು ಹೇಗೆ ನೆಕ್ಸ್ಟು ಡೆವಲಪ್ಮೆಂಟ್ ಅನ್ನೋದೇನಾಯಿತು, ಜನಜೀವನ ಅನ್ನೋದು ಹೇಗಾಯಿತು, ಅಲ್ಲಿನೂ ಸಹ ಅವರ ಒಂದು ವಿಚಾರಗಳು. ಆದರೆ ತೀರಾ ಅವರು ಪ್ರಾಪಂಚಿಕಕ್ಕೆ ನಿಲುಕದವರು ಎಲ್ಲ ರೀತಿಯನ್ನು ನೋಡಿದವರು. ಅಂದರೆ ಅವರು ಭಿಕ್ಷಾಟನೆ ಅನ್ನೋದು, ಭಿಕ್ಷೆ ಅನ್ನೋದು ಇದು ಮಾಡ್ತಿದ್ದಂತಹ ವಿಚಾರ ಆಗಲಿ, ಭಸ್ಮವನ್ನು ಹಾಕ್ಕೊಳ್ತಿದ್ದಾಗಲಿ, ಇದೆಲ್ಲವೂ ಒಂದು ವಿಚಿತ್ರವಾದಂಥದ್ದು. ಅದು ಏನು ಪ್ರಸ್ತುತ ಆ ಸಂದರ್ಭವನ್ನು ನೋಡಿದರೆ, ಭಸ್ಮ, ವಿಭೂತಿ, ಕೂದಲೆಲ್ಲ ಬಿಟ್ಟು ಜಟಾಧಾರಿಯಾಗಿ ನೋಡಿದರೆ ಅದರಿಂದನೂ ಹಿಂದೆ ಪುರಾತನವಾದಂಥ ಇತಿಹಾಸ ಇದೆ ಶಿವನದ್ದು. ಈ ಜಟಾಧಾರವಾಗಿ ಇದೆಲ್ಲ ಏನಿದೆ, ಈ ಪ್ರಕ್ರಿಯೆ ಏನಿದೆ, ಯಾರೂ ಮಾಡದಿರೋಂತಹ ಯಾರೂ ಇಲ್ಲದಿರೋಂಥ ಸ್ಥಿತಿಗತಿಗಳು ಜನಜೀವನವನ್ನೇ ಅಂದರೆ ಕನ್ಫ್ಯೂಸ್ ಮಾಡುವಂಥದ್ದು. ಯಾರು ಈ ವ್ಯಕ್ತಿ ಈಗ ಸಡನ್ನಾಗಿ ಯಾರು ಹೋಗ್ತಾ ಇದ್ದರೆ ಇವತ್ತು ನೋಡಿದ್ರೆ ಸಾಮಾನ್ಯ ಅಂತ ಅನ್ಕೋಬೋದು. ಅಗೋರಿಗಳನ್ನೆಲ್ಲ ನೋಡಿದಾಗ ಬೂದಿ ಬೆಳ್ಕೊಂಡಿದ್ದಾರೆ, ಸಾಮಾನ್ಯ ಅಂತ ಅನ್ಕೋಬೋದು. ಆ ಒಂದು ಇದರಲ್ಲಿ ಸಾಮಾನ್ಯ ಅಂತ ಅನ್ನಿಸುತ್ತೆ. ಆವತ್ತಿನ ಸ್ಥಿತಿಗತಿಗಳಲ್ಲಿ ಅದು ಸಾಮಾನ್ಯವಾಗಿರಲಿಲ್ಲ. ಆ ಬೂದಿ ಆಗಲಿ, ಆ ಜಟೆ ಆಗಲಿ, ಅಥವಾ ಬಟ್ಟೆ ಇಲ್ಲದಿರೋ ದಿಗಂಬರ ಸ್ಥಿತಿ ಆಗಲಿ, ಅಥವಾ ನೆಕ್ಸ್ಟ್ ಅಂತರದಲ್ಲಿ ಅವರು ಧರಿಸಿದಂತಹ ಬಟ್ಟೆ ಆಗಲಿ, ಹಾಕೊಳ್ತಿದ್ದಂತಹ ರುದ್ರಾಕ್ಷಿಗಳಾಗಲಿ, ಭಸ್ಮಗಳು, ಇದೆಲ್ಲ ಏನಿದೆ ಅದೆಲ್ಲ ವಿಚಿತ್ರ, ಜನಜೀವನಕ್ಕಿಂತಲೂ ಹೊರತುಪಡಿಸಿರುವಂಥದ್ದು. ಸ್ಮಶಾನದಲ್ಲಿರುವಂಥದ್ದಾಗಲಿ ಅದಕ್ಕಿಂತ ಹಿಂದೆ ಹಿನ್ನೆಲೆ ಇರುವಂಥದ್ದು ಶಿವನದ್ದು. ಅದೇ ಪ್ರಸ್ತುತ ಪ್ರಪಂಚಕ್ಕೆ ಕಂಡು ಬರುವಂತಹ ವಿಚಾರಗಳಲ್ಲಿ ಈ ಥರ ಇದೆ ವೀಕ್ಷಕರೇ. ಹಾಗಾಗಿ ಎಲ್ಲ ರೀತಿಯಲ್ಲೂ ನೋಡಿರುವಂಥದ್ದು, ಎಲ್ಲ ರೀತಿಯಲ್ಲೂ ಅವರು ಜೀವನವನ್ನು, ಈ ದೇಹವನ್ನು ಏನು ಮಾಡಬೇಕು ಆದಿಯಿಂದ ಅದನ್ನು ಮಾಡಿಕೊಂಡು ಬಂದಿರುವಂಥದ್ದು. ಅವ್ರಿಗೆ ಯಾವುದು ತಾಗುವಂಥದ್ದೇನಿಲ್ಲ. ಯಾಕಂದರೆ ಅವರ ಒಂದು ಸ್ಥಿತಿಗತಿಗಳ ಪ್ರಕ್ರಿಯೆಗಳಲ್ಲೇ ಆ ಥರ. ಮತ್ತು ಅವರ ಒಂದು ವಿಚಾರದಲ್ಲಿ ಯಾವುದು ತಾನಾಗೇ ಬಂದಿದ್ದಲ್ಲ, ಆ ಒಂದು ಸ್ಥಿತಿಗತಿಗಳಲ್ಲೇ ಅವರು ಆಯಾಮದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಏನಿದೆ ಎಲ್ಲವನ್ನು ಇದು ಮಾಡಿದವರು, ಎಲ್ಲ ರೀತಿಯ ಜನಾಂಗೀಯ ಇವತ್ತೇನು ನೋಡ್ತಾರೆ, ಇವತ್ತು ಮನುಷ್ಯ ಅಸ್ಪೃಶ್ಯತೆ ಅನ್ನೋದಾಗಲಿ, ಅಥವಾ ಈ ಜನಾಂಗೀಯ ನಿಂದನೆ ಅನ್ನೋದಾಗಲಿ, ಜನಾಂಗೀಯ ನಿಂದನೆ ಅನ್ನೋದು ನಿಮಗೆ ಗೊತ್ತಲ್ಲ. ಈ ಥರ ಒಬ್ಬ ವ್ಯಕ್ತಿ ಈ ಥರ ಇದ್ದಾಗ ನಿಂದನೆ ಅನ್ನೋದು ಹಾಗೇ ಆಗುತ್ತೆ. ವಿಚಿತ್ರವಾದಂತಹ ವೇಷಭೂಷಣ ಆಗಲಿ, ವಿಚಿತ್ರವಾದಂತಹ ಸ್ಥಿತಿಗತಿಗಳು ಇದ್ದಿದ್ದಂತೆ ಎಲ್ಲ ಥರನೂ ನೋಡಿ ಬಂದಿರುವಂಥದ್ದು. ಇವತ್ತೇನು ನೋಡ್ತಾರೆ ಜನಾಂಗೀಯ ನಿಂದನೆ ಅಂತ ನೋಡ್ತಿರುವಂಥದ್ದಾಗಲಿ, ಅಥವಾ ಮೇಲು ಕೀಳು, ಬಣ್ಣ, ಈ ಅಸ್ಪೃಶ್ಯತೆ, ಜಾತಿ ಎಲ್ಲವನ್ನು ಒಬ್ಬ ವ್ಯಕ್ತಿ ನೋಡಿರುವಂಥದ್ದು ಶಿವ. ಹಾಗಾಗಿ ಆಗಲೂ ಸಹ ಅವರು ಯಾವುದಕ್ಕೂ ನಿಲುಕದಂಥವರು. ಈ ವಿಚಾರದಲ್ಲಿ ಹಿಂದೂ ಅನ್ನುವ ಒಂದು ವಿಚಾರದಲ್ಲೂ ಸಹ ಅವರು ಇಲ್ಲದೆ ಇರುವಂಥವರು ಆಗಿದ್ದರು. ಶಿವ ಅನ್ನುವ ಶಕ್ತಿ, ದೇವರು ಅನ್ನುವ ದೇವರು ಆಗಲೂ ಸಹ ಯಾವ ಒಂದು ಇದಕ್ಕೆ ಇದು ಬರ್ತಿರಲಿಲ್ಲ. ಪ್ರಾಪಂಚಿಕ ವಿಚಾರ ಅಂತ ಹೇಳಿದ್ರೆ ಇವತ್ತು ಏನು ನಡೀತಾ ಇರುತ್ತೆ ಅಂತಹ ವಿಚಾರದ ತದ್ವಿರುದ್ಧ ಸ್ಥಿತಿಗತಿಗಳು. ಅಂದರೆ ಅದೇ ಸ್ವರೂಪ ಅಂತಲ್ಲ, ಅದಕ್ಕಿಂತಲೂ ಬೇರೆ ಬೇರೆ ಸ್ವರೂಪಗಳು, ಮೂಲಾತೀತ ಪುರಾತನವಾದಂಥ ಸ್ವರೂಪಗಳು, ಪುರಾತನವಾದಂತಹ ಇದು ಶಿವನದ್ದು ಇಲ್ಲಿ ಕಂಡುಬರುವಂಥದ್ದು ಒಂದು ಹಂತದ್ದು. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ ಶಿವ ಎಲ್ಲ ರೀತಿಯಲ್ಲೂ ನೋಡಿರುವಂಥದ್ದು. ಇವತ್ತು ಸಾಮಾನ್ಯವಾಗಿ ಹೇಳಬೇಕು, ಪ್ರಕ್ರಿಯೆಯಲ್ಲಿ ಜೀವನ ಕಳೆದು ಬಂದಿರುವವರು, ಮತ್ತು ಈ ಏನಿದೆ ಪ್ರಕೃತಿಯೊಂದಿಗೆ ತೀರಾ ಸಂಪರ್ಕ ಹೊಂದಂತಹ ದೇಹ ಸ್ವರೂಪಿ, ಪಂಚಭೂತ ತತ್ವಗಳಲ್ಲಿ ಇರುವಂಥವರು, ಈ ಥರ ಒಂದು ಪ್ರಕ್ರಿಯೆಗಳಲ್ಲಿ ಶಿವ ಇರುವಂಥರು. ಈ ಥರ ಎಲ್ಲ ಒಂದು ಅಂತಹದಲ್ಲಿ ನೋಡಿರುವಂಥದ್ದೇ. ಇವತ್ತೇನು ಕೆಳ ಜಾತಿ, ಕೀಳು ಅಂತೆಲ್ಲ ಏನು ನೋಡ್ತಾರೆ, ಏನು ಕೀಳಾಗಿ ಕಾಣ್ತಾರೆ, ಇದನ್ನೆಲ್ಲ ಅವ್ರು ಆಗಲೇ ನೋಡಿಬಿಟ್ಟಿದ್ದಾರೆ. ಇವತ್ತೇನು ಕೆಳ ಜಾತಿ ಅಂತೆಲ್ಲ ಏನು ನೋಡಿ ಅವ್ರನ್ನೆಲ್ಲ ಸಪ್ರೇಟ್ ಮಾಡೋದು, ಇದೆಲ್ಲ ಏನಿದೆ ಅದು ಶಿವನೇ ಸ್ವಯಂ ತಾನಾಗಿ ನೋಡಿರುವಂಥದ್ದು. ಇವತ್ತು ಆ ಸ್ಥಳದಲ್ಲಿ ಪೂಜಿಸ್ತಿರುವಂಥದ್ದು, ಆದರೆ ಇದೆಲ್ಲ ನೋಡಿರುವಂಥದ್ದು. ನಿಮಗೆ ಇನ್ನೂ ಏನೊಂದು ಬೇರೆ ಏನು ಅಂತಂದರೆ, ಈಗ ಯಾರಾದರೂ ಒಬ್ಬರು ಮರಣ ಹೊಂದಿದ್ರು ಅಂತ ಅಂದ್ಕೊಳ್ಳಿ. ಯಾರಾದರೂ ಮರಣ ಹೊಂದಿದ ನಂತರ ಆ ಒಂದು ಪ್ರಕ್ರಿಯೆಯಲ್ಲಿ ಸ್ಮಶಾನಕ್ಕೆ ಹೋಗಿ ಬಂದಮೇಲೆ ಸ್ನಾನ ಅನ್ನೋದು ಮಾಡಿಕೊಳ್ತಾರೆ. ಮನೆ ಒಳಗೆ ಬರೋದಿಲ್ಲ, ಮನೆ ಆವರಣಕ್ಕೂ ಇದಾಗೋದಿಲ್ಲ, ಜಸ್ಟ್ ಒಂದು ಕಟಿಂಗ್ ಮಾಡಿಸಿದ್ರು ಅಷ್ಟೇ. ಈ ಥರ ಎಲ್ಲ ಒಂದಿದೆ ಅಲ್ವಾ, ಮನೆ ಹತ್ರ ಇದು ಮಾಡೋಂಗಿಲ್ಲ, ಮನೆಯೊಳಗೆ ಬರೋಂಗಿಲ್ಲ, ಆವರಣದಲ್ಲಿ ಈ ಥರ ಎಲ್ಲ ಒಂದು ಇರುವಂಥದ್ದು.
ಈ ಥರ ಎಲ್ಲ ತುಂಬ ಒಂದು ಇರುವಂಥ ಸ್ಥಿತಿಗತಿಗಳು ಕಾಲದಲ್ಲಿ ತುಂಬ ಇರುವಂಥದ್ದು, ಅಥವಾ ಒಂದು ಹಂತದಲ್ಲಿ ಇರುವಂಥ ಇದರಲ್ಲಿ ಸ್ಮಶಾನದಿಂದಂತಹ ಬಂದಂತಹ ವ್ಯಕ್ತಿ ಮನೆ ಮನೆಗೆ ಭಿಕ್ಷಾಟನೆಗೆ ಹೋಗ್ತಿರುವಂಥದ್ದು, ಹಲವು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನೋಡಿರುವಂಥದ್ದು. ಎಲ್ಲ ಅಸ್ಪೃಶ್ಯತೆ ಇವತ್ತೇನಿದ್ದಾರೆ ಆ ಕೆಟಗರಿ ಏನು ಅಂತ ಏನು ಇದು ಹೇಳ್ತಾರೆ, ಎಲ್ಲ ಥರನೂ ನೋಡಿರುವಂತಹ ಒಂದು ದೇವರು. ಆದರೆ ಅವರು ಅಲ್ಲಿಗೆ ಸೀಮಿತವಾಗಿರೋರಲ್ಲ. ಇವತ್ತೇನು ಮುಂದುವರೆದುವಂತಹ ವಿಚಾರಗಳಲ್ಲೇನಿದೆ ಎಲ್ಲದಕ್ಕೂ ಸೀಮಿತವಾದಂಥವರು. ಮತ್ತು ಇವತ್ತೇನು ನೋಡ್ತಾರಲ್ಲ, ಇವತ್ತು ಹಿಂದೂ ಅನ್ನೋ ವಿಚಾರದಲ್ಲಿ ಏನಿದೆ, ಮತ್ತು ಎಲ್ಲ ವಿಚಾರಗಳು ಏನಿದೆ ವೀಕ್ಷಕರೇ, ಇವತ್ತಿನ ಸ್ಥಿತಿಗತಿಗಳಲ್ಲಿ ತಂತ್ರವಿದ್ಯೆ, ಮಂತ್ರವಿದ್ಯೆ, ಕುಂಡಲಿನಿ ಇದೆಲ್ಲ ಏನಿದೆ, ಇದೆಲ್ಲ ಇದಕ್ಕೂ ಇವರಿಗೆ ಸಲ್ಲುವಂಥದ್ದು, ಶಿವನಿಗೆ. ನೀವೇನು ವಿಚಾರಗಳಲ್ಲಿ ಏನೇನೋ ವಿಚಾರಗಳು ಏನೇನಿದೆ ಅದೆಲ್ಲ ಇವರಿಗೆ ಸಲ್ಲುವಂಥದ್ದು. ಆದರೆ ಇರುವಂಥ ಸ್ಥಿತಿಗತಿಗಳು ಹೀಗಿರುವಂಥದ್ದು. ಇನ್ನು ಪೂರ ಬೇರೆ ಬೇರೆ ವಿಚಾರಗಳು ಇದೆ. ಇಲ್ಲಿಗೆ ಒಂದು ಇಷ್ಟಿಷ್ಟು ಇದು ಮಾಡಿಕೊಂಡು ತೀರಾ ಒಂದು ವಿಚಾರ ಅಂದರೆ ಸ್ವಲ್ಪ ಟೈಮಲ್ಲಿ ಇದು ಮಾಡೋಣ ಅಂತ ವೀಕ್ಷಕರೇ. ಹಾಗಾಗಿ ಎಲ್ಲ ಇದೂ ಅವರಿಗೆ ಸಲ್ಲುವಂಥದ್ದು. ಎಲ್ಲ ಇದರದ ಒಂದು ಇದು ಶಿವನಿಗೆ ಇದಾಗುತ್ತೆ. ಆ ಶಕ್ತಿಯಿಂದ ಇದಾಗಿರುವಂಥದ್ದು ಒಂದು ಪುರಾತನವಾದಂತಹ ದೇವರು. ಹಳೆಯ ಒಂದು ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಈಗೇನು ಮುಂದುವರೆದಂಥದ್ದು ಏನಿದೆ ಅದು ಸಹ ಆ ಒಂದು ಇದಕ್ಕೆ ಸಲ್ಲುವಂಥದ್ದು. ಈಗ ಏನು ಒಂದು ಮಾತಿದೆ ವೀಕ್ಷಕರೇ, ಹಿಂದೂ ಅನ್ನುವ ವಿಚಾರದಲ್ಲಿ ಇಲ್ಲಿ ನಾನು ಯಾರ ಇದೂ ಅಲ್ಲ, ಯಾರ ವಿಚಾರಗಳಲ್ಲೂ ನಾವು ಯಾವುದೂ ಅಲ್ಲ, ಒಟ್ಟಲ್ಲಿ ನಾವು ಇಲ್ಲಿದ್ದೀವಿ, ಮಾತಾಡ್ತಿದ್ವಿ ಅಷ್ಟೇ. ಹಾಗೆ ಹಿಂದೂ ಅನ್ನೋ ವಿಚಾರದಲ್ಲಿ ಏನು ಮಾತಾಡ್ತಾರೆ, ಬ್ರಹ್ಮ ವಿಷ್ಣು ಶಿವನ ಒಂದು ಇದನ್ನು ಯಾರು ಫಸ್ಟು ಯಾರು ಏನೋ ಒಂದು ಇದು ಮಾಡ್ತಾರೆ ಅನ್ನೋದೊಂದು ಇದೆ, ಬ್ರಹ್ಮ ಅಥವಾ ಶಿವನ ಅಂತ. ಹಾಗಾಗಿ ಬ್ರಹ್ಮನ ಒಂದು ವಿಚಾರಗಳಲ್ಲಿ, ವಿಷ್ಣು ಒಂದು ವಿಚಾರಗಳಲ್ಲಿ ಮಾತುಕತೆ ನಡೆದಾಗ ಶಿವನದು ಆದಿಯೂ ಕಾಣಲ್ಲ, ಆ ಒಂದು ಅಂತ್ಯವೂ ಕಾಣೋದಿಲ್ಲ. ಹಾಗಾಗಿ ಆ ಒಂದು ವಿಚಾರ ಏನು ಬರುತ್ತೆ, ಆ ಒಂದು ಇದೇನು ಬರುತ್ತೆ, ಹಾಗೇ ಅವರು ಇರುವಂಥದ್ದು. ಅವರ ಈ ಹಿನ್ನೆಲೆಯೂ ಸಮೇತ ಬೇರೆ, ಮುಂದುವರುವಂಥ ಸ್ಥಿತಿಗತಿಗಳೆಲ್ಲ ಸಲ್ಲುವಂಥದ್ದು ಸಹ ಅದಕ್ಕೆ. ಈಗ ಮುಂದುವರೆದಂಥ ಏನು ಅಪ್ಗ್ರೇಡ್ ಹೋಗಲಿ ಆ ಒಂದು ಶಕ್ತಿಗೆ ಸಲ್ಲುವಂಥದ್ದು. ಅದೊಂದು ಶಿವ ಆಗಿ ದೇಹ ಸ್ವರೂಪಿಯಾಗಿ ಇರೋದು. ಈಗ ಮನುಷ್ಯನ ಏನಾದರೂ ಒಂದು ಪ್ರಕ್ರಿಯೆಗೆ ಉದ್ಧಾರಕ್ಕೆ ಏನಾದರೂ ಒಂದು ಮಾಡಬೇಕು, ಒಂದು ದೇಹ ಸ್ವರೂಪಿಯಾಗಿ ಬರಬೇಕು ದೇವರು ಆ್ಯಕ್ಚುಲಿ. ಇಲ್ಲಂತಂದರೆ ಏನೋ ಒಂದು ಒಟ್ಟಲ್ಲಿ ದೇಹ ಪ್ರಕ್ರಿಯೆಯಲ್ಲೇ ಇರಬೇಕಾಗಿದ್ದು. ದೇವರು ಏನೇ ಮಾಡಬೇಕಾದ್ರೂ ಒಂದು ದೇಹ ಪ್ರಕ್ರಿಯೆಯಲ್ಲೇ ಇದು ಮಾಡಬೇಕಾಗಿದ್ದು. ಅಂತಹ ದೇಹ ಪ್ರಕ್ರಿಯೆಯಲ್ಲೇ ಇರುವಂಥದ್ದು. ಅಂತಹ ಮುಂದುವರೆದ ಅಪ್ಗ್ರೇಡ್ ಏನಿದೆ ಹಿಂದೂ ಅಂತ ಏನು ನೆಕ್ಸ್ಟ್ ಬಂದಿದೆ, ಇದು ಸಹ ಅವರಿಗೆ ಸಲ್ಲುವಂಥದ್ದು. ಹಾಗಾಗಿ ಮುಂದುವರೆದದ್ದು ಏನೇ ಇರ್ಬೋದು ಎಲ್ಲ ಸಹ ಒಂದು ಶಕ್ತಿ, ಆ ಒಂದು ಹಿಂದೆ ಇರುವಂತಹ ಹಲವು ಪುರಾತನ ಒಂದು ಇದು. ಈಗ ಹಿಂದೂ ಅನ್ನೋದಕ್ಕೆ ಏನು ತುಂಬ ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ ಅಂತ, ಕ್ರಿಶ್ಚನ ಹುಟ್ಟೋಕ್ಕಿಂತ ಮುಂಚೆ ಅನ್ನೋದು ಒಂದು ಇದಿದೆ. ಆದರೆ ತುಂಬ ಹಿನ್ನೆಲೆ ಏನಿದೆ, ಹಿಂದೂ ಅನ್ನುವ ವಿಚಾರದಲ್ಲೂ ತುಂಬ ಹಿನ್ನೆಲೆಗೆ, ಹಿಂದೂ ಅನ್ನುವ ವಿಚಾರಕ್ಕೂ ಹಿಂದೂಗೂ ಸೇರೋದೇ ಇರುವಂತಹ ಪುರಾತನವಾದಂತಹ ದೇವರು ಶಿವ. ಇಲ್ಲಿ ಯಾವುದಕ್ಕೂ ಸಿಲುಕದಾದಂತಹ ಶಕ್ತಿ, ಒಂದು ಜಡ್ಜ್ ಮಾಡೋದಕ್ಕಾಗದಿರುವಂತಹ ಒಂದು ಇದು. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ ಅವರ ಗಣಗಳ ಆಶೀರ್ವಾದ ಪಡ್ಕೊಟ್ರೆ ತುಂಬ ದೊಡ್ಡ ವಿಚಾರ. ಜಡ್ಜ್ ಮಾಡೋಕ್ಕಾಗಲ್ಲ, ಅವ್ರನ್ನೇ ಜಡ್ಜ್ ಮಾಡೋಕ್ಕಾಗಲ್ಲ. ಬೇರೆ ಪ್ರಪಂಚಿಕ ವಿಚಾರಗಳಲ್ಲಿ ಇವತ್ತು ಮನುಷ್ಯ ಇರುವಂತಹ ಭಾರಿ ಒಂದು ತುಂಬ ಅಂತ ಏನಿದೆ, ಆ ಥರದ್ದೆಲ್ಲ ಇರುವಂತಹ ಪ್ರಕ್ರಿಯೆಗಳಲ್ಲಿ ಇರುವಂಥ ಸ್ಥಿತಿಗತಿಗಳೇ ಅಲ್ಲ. ಹಾಗಾಗಿ ಈ ಒಂದು ಏನಿದೆ ಮುಂದುವರುವಂತಹ ಈ ಹಿಂದೂ ಅನ್ನುವ ವಿಚಾರದಲ್ಲೂ ಸಹ ಅವರದ್ದೇ ಆದಂತಹ ಎಷ್ಟೋ ಅಂಶಗಳು, ಎಷ್ಟೋ ಮುಂದುವರುವಂಥದ್ದು ಏನು ಈ ಎಂಡ್ಲೆಸ್ ಅಂತ ಏನಿದೆ, ಆ ಒಂದು ಪ್ರಕ್ರಿಯೆ, ಆ ಒಂದು ಮಾಯೆಗೆ ಅವರಿರೋದು ಸಹ ಮಾಯೆನೇ. ಆ ಒಂದು ಮಾಯೆಗೆ ಇರುವಂಥದ್ದು ಅವರು ಸಹ. ಹಾಗಾಗಿ ಇಲ್ಲಿ ಬಂದಿರುವಂತಹ ಅಷ್ಟು ವಿಷ್ಣುವಿನ ಅವತಾರ ಏನಿದೆ, ಅವರು ಸಹ ಶಿವನಿಗೆ ಬಂದ ಕಾಲಕ್ಕೆ ಯುಗಕ್ಕೆ ಶಿವ ಅನ್ನುವ ಶಕ್ತಿಗೆ ಶರಣಾಗಿ ನಮಸ್ಕರಿಸುವಂಥದ್ದು. ರಾಮ ಆಗಲಿ, ಕೃಷ್ಣ ಆಗಲಿ, ಎಲ್ಲರೂ ಅಷ್ಟೇ
ಬುದ್ಧನ ದಾರಿ ನಡೆನುಡಿಗಳಾಗಲಿ ಎಲ್ಲವೂ ಸಹ ಆ ಒಂದು ವಿಚಾರಗಳಲ್ಲಿ ಪುರಾತನ ಇದೆ ವೀಕ್ಷಕರೇ. ಈ ಪುರಾತನ ವಿಚಾರಗಳಲ್ಲಿ ಶಿವ ಒಂದು ಕಾಣದೇ ಆಗಿಯೋ ಒಂದು ದೇಹವಾಗಿ ಬೇರೆ ರೀತಿಯಲ್ಲಿ ಆಯಾಮದಲ್ಲಿ ಇರುವಂಥದ್ದು. ಬರೀ ಶಿವ ಬಂದಾಗ ಒಂದು ಸ್ಮಶಾನ ವಾಸಿ ಅಂತ ಏನು ಕಾಣುತ್ತೆ, ಅದರಿಂದ ವಿಚಾರಗಳಲ್ಲೂ ಬೇರೆ ಇರುವಂಥದ್ದು ಶಿವ ಈ ಥರ ವೀಕ್ಷಕರೇ. ಇನ್ನು ಶಿವ ಏನು ಈ ಪ್ರಕ್ರಿಯೆಗಳಲ್ಲಿ ಏನಿದೆ, ಏನು ಮುಂದುವರುವಂಥದ್ದು ಮನುಷ್ಯನ ಜೀವನ ಪ್ರಕ್ರಿಯೆಗಳಲ್ಲಿ ಒಂದು ಆಯಾಮಗಳಲ್ಲಿ ದಾಟಿ ಏನೊಂದು ಪ್ರೋಗ್ರೆಸ್ ಇದಕ್ಕೆ ಅಂದರೆ ಒಂದು ಪ್ರಗತಿಗೆ ಬಂದ ಆ ಒಂದು ಪ್ರಗತಿ ಸೂಚನೆ ಸಹ ಶಿವನೇ. ಹಾಗಾಗಿ ಇವತ್ತಿನ ಈ ಪ್ರಕ್ರಿಯೆಗಳಲ್ಲಿ, ಇವತ್ತಿನ ಈ ಜಾತಿಗಳಲ್ಲಿ ಏನು ನೋಡ್ತಾರೆ, ಆ ಒಂದು ಮೂಲವಾದಂತಹ ಶಕ್ತಿ ಏನಿದೆ, ತಾನೇ ಸ್ವಯಂ ಆದಂತಹ ವಿಚಾರಗಳಲ್ಲಿ ಇವತ್ತೇನು ಅಪ್ಗ್ರೇಡ್ ಆಗೋದಂತಹ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಏನೇ ಒಂದು ಅಪ್ಗ್ರೇಡ್ ಆಗಿರುವಂಥದ್ದು ವಿಚಾರಗಳಲ್ಲಿ ಏನಿದ್ರು ಅದು ಆಗುತ್ತೆ, ಅದು ಅವರಿಗೆ ಸಲ್ಲುವಂಥದ್ದು. ಆ ಒಂದು ವಿಚಾರ ಸಹ ಬದಲಾಗ್ಬೋದು. ಇದು ಹಿಂದುಗಡೆ ಏನು ನಿಮಗೆ 2ನೇ ವಿಡಿಯೋ ಅಂತ ಏನು ಮಾಡಿದ್ದು, ಧರ್ಮದ 2ನೇ ವಿಡಿಯೋ. ಧರ್ಮ ಅಂತ ಹೇಳ್ತಿರೋದು ಬೇರೆ ವಿಚಾರಗಳು ವೀಕ್ಷಕರು. ಇಲ್ಲಿ ಹೇಳ್ತಿರೋದು ಪ್ರಚೋದನೆ ಕೊಟ್ಟು ಯಾರನ್ನೂ ಇದು ಮಾಡಿಸೋದು ಅದಲ್ಲ ಧರ್ಮ. ಇಲ್ಲಿ ಯಾವುದೊಂದು ಇರುವೆಲ್ ಸಮೇತ ಸಾಯಲ್ಲ. ಈ ವಿಚಾರಗಳು ನೈಜ ಧರ್ಮಗಳಲ್ಲಿ ಯಾವುದೂ ಇದಿಲ್ಲ, ಅದೊಂಥರ ಬೇರೆ ಸಾತ್ವಿಕ ಅದು. ಹಾಗಾಗಿ ಈ ಸಾತ್ವಿಕ ವಿಚಾರನೆ ಇದೇನಿದೆ, ಆ ಒಂದು ಪ್ರಕ್ರಿಯೆ ಏನಿದೆ, ಬದಲಾವಣೆಯ ಪ್ರಕ್ರಿಯೆ, ಪ್ರಗತಿಯ ಪ್ರಕ್ರಿಯೆ, ಆ ಒಂದು ಹಂತದಲ್ಲಿ ಆ ಒಂದು ಏನು ಮನುಷ್ಯ ತನ್ನದೇ ಆದಂತಹ ಬದಲಾವಣೆ ಸ್ಥಿತಿಗತಿಗಳು ಏನಿದೆ ಅದೆಲ್ಲವೂ ಸ್ಥಿತಿಗತಿಗಳಲ್ಲೇ ಅವರೇ ಇರುವಂಥದ್ದು. ಆ ವಿಡಿಯೋ ಏನಿದೆ ಕ್ಯಾಸ್ಟ್ನ ಬದಲಾಯಿಸ್ಬೋದು, ಅಂದರೆ ಬದಲಾವಣೆ ಮಾಡ್ಕೋಬೋದು. ಕೆಲಸದ ಆಧಾರಿತವಾಗಿ ನೋಡುವಂಥದ್ದು ಬೇರೆ. ಇವತ್ತು ಎಷ್ಟು ಹಲವು ಕೆಲಸಗಳಾಗಿದೆ ಪ್ರಸ್ತುತ ಈ ಕಾಲಮಾನದಲ್ಲಿ, ಹಲವು ವಿಭಾಗಗಳಲ್ಲಿ ಕ್ಯಾಸ್ಟನ್ನು ಇದು ಮಾಡ್ಬೋದು. ಅದು ಆ ಥರ ಅಂತಲ್ಲ, ನಿಜದಲ್ಲಿ ಆಧ್ಯಾತ್ಮಿಕವಾಗಿ ಕ್ಯಾಸ್ಟ್ ಅನ್ನೋದೇನಿದೆ ಅದನ್ನು ಇದು ಮಾಡ್ಬೋದು. ಮತ್ತು ಸೈಂಟಿಫಿಕ್ ಆಗೂ ಸಮೇತ ಇದೆಲ್ಲವೂ ಸಹ ಒಂದು ಮೂಲಾತೀತವಾಗಿ ಎಲ್ಲ ಇರುವ ಒಂದು ಶಕ್ತಿಯಿಂದಲೇ ಆ ಒಂದು ಪ್ರಕ್ರಿಯೆಯಲ್ಲೇ ಕಾಣದ ಒಂದು ಮಾಯೆ ಜೊತೆ ಇರುವಾತಾರೆ ಶಿವ. ಹಾಗಾಗಿ ಈ ಒಂದು ಕ್ಯಾಸ್ಟ್ ಅಂತ ವಿಚಾರದಲ್ಲಿ ಏನು ವಿಡಿಯೋ ಮಾಡಿದ್ದು, ಅಲ್ಲಿ ನನಗೆ ವಿಚಾರಗಳು ಗೊತ್ತಿರಲಿಲ್ಲ ವೀಕ್ಷಕರೇ. ಅಂದರೆ ನಾನು ಇದ್ದಂಗೆ ಹೇಳಬೇಕು. ಏನಂತಂದರೆ ಈ ಕ್ಯಾಸ್ಟ್ ಅನ್ನೋದನ್ನು ಬದಲಾವಣೆ ಮಾಡ್ಬೋದು, ಅಂದರೆ ಕೆಲಸದ ಆಧಾರಿತವಾಗಿ ಅಲ್ಲ. ಮನುಷ್ಯ ಏನು ಕೆಲಸ ಏನಿರ್ತಾನೆ, ಕೆಲಸ ಏನು ಬೇಕಾದ್ರೆ ಇರ್ಬೋದು. ಆ ಒಂದು ಸ್ಥಿತಿಗತಿಗಳಲ್ಲಿ ಪ್ರಪಂಚಿಕವಾಗಿ ಮನುಷ್ಯನ ಜನಗಳೇನು ನೋಡ್ತಾರೆ ಅನ್ನೋದಕ್ಕಿಂತ ದೇವರು ಹೇಗೆ ನೋಡ್ತಾರೆ ನಾವು ಅನ್ನೋದು ತುಂಬ ಮುಖ್ಯ. ನಾನೀಗೇನು ಕೆಲಸ ಬೇಕಾದ್ರೆ ಮಾಡ್ಕೊಂಬರ್ಬೋದು, ಕಸಾಯನೇ ಆಯ್ಕೊಂಡು ಬರ್ಬೋದು ಅಂತ ಅಂದ್ಕೊಳ್ಳಿ. ಭಿಕ್ಷೆ ಬಿಟ್ಕೊಂಡು ಕಸ ಆಯ್ಕೊಂಡು ಬರ್ತೀನಿ ಬಂದು ಇರುವಂಥದ್ದು. ನನ್ನ ಸ್ಥಿತಿಗತಿಗಳಲ್ಲಿ ನಾನು ಏನು ಅನ್ನೋದು ಇದಾಗಬೇಕಾಗಿರುವಂಥದ್ದು, ಕೆಲಸದ ಆಧಾರಿತವಾಗಿರುವಂಥದ್ದಲ್ಲ. ಬಟ್ಟೆ ಕೊಳೆ ಇರುವಂಥದ್ದು, ಮೈ ಇದೆಲ್ಲ ಕೊಳೆ ಅನ್ನೋದೇ ಬೇರೆ. ಹಾಗಾಗಿ ಈ ಕೊಳೆನ ಪ್ರಪಂಚದಲ್ಲಿ ಜನಗಳು ಮುಖಾನ ಜನಾಂಗೀಯ ನಮ್ಮ ಇದೇನಿದೆ ಬಣ್ಣಗಳು ಇದೆಲ್ಲ ಏನಿದೆ, ಲಿಂಗ ಗಂಡು ಹೆಣ್ಣು ಇದೆಲ್ಲ ಏನಿದೆ, ಇದು ಜನಗಳು ಆಡಂಬರಕ್ಕಿರೋದು, ಜನಗಳ ತೋರುವಿಕೆಗಿರೋದು. ನೈಜ ತತ್ವದಲ್ಲಿ ಒಳ ಅಂತರಾಳ ವಿಚಾರದಲ್ಲಿ ಅಥವಾ ಮಾಯೆ ಎನ್ನುವ ವಿಚಾರದಲ್ಲಿ ಇದ್ಯಾವುದು ಕೌಂಟ್ ಆಗಲ್ಲ. ಪ್ರಪಂಚದಲ್ಲಿ ಜನರ ಹತ್ರ ಮಾತ್ರ ಕೌಂಟ್ ಆಗಬೇಕಷ್ಟೇ, ಜನ ಒಂದು ಸಮೂಹಕ್ಕೆ ಇದ್ಯಾವುದು ಕೌಂಟ್ ಆಗಲ್ಲ. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ ಜೈನ ವಿಚಾರದಲ್ಲೂ ಅಷ್ಟೇ ನಿಮಗೆ ಇದು ಆದಿನಾಥ ದಿಗಂಬರರು ಏನಿದೆ, ದಿಗಂಬರ ರೂಪ, ಅದು ಸಹ ಹಿಂದೆ ಇದ್ದಂತಹ ಶಿವನ ಒಂದು ಸ್ವರೂಪವೇ. ಹಲವು ವಿಚಾರಗಳಲ್ಲಿ, ಹಲವು ಹಿಂದೂ ಅನ್ನುವ ವಿಚಾರಗಳಲ್ಲಿ ಏನು ಅಷ್ಟು ಇದು ಬರುತ್ತೋ, ಜೈನದಲ್ಲಿ ಆದರೂ ಅಷ್ಟೇ ಹಲವು ವಿಚಾರಗಳಲ್ಲಿ ಏನಿದೆ ವೀಕ್ಷಕರೇ, ಎಲ್ಲ ಇದು ಸಲ್ಲುವಂಥದ್ದು ಪ್ರಕ್ರಿಯೆ ಶಿವನ ಒಂದು ತತ್ವಕ್ಕೆ ಹೋಗುತ್ತೆ, ಶಿವ ಅನ್ನುವ ಒಂದು ಶಕ್ತಿಗೆ ಹೋಗುತ್ತೆ, ಮಾಯೆಗೆ ಹೋಗುತ್ತೆ. ಆ ಮಾಯೆ ದೇಹ ಸ್ವರೂಪಿಯಾಗಿ ಜೀವನವನ್ನು ಇದು ಮಾಡಿರುವಂಥದ್ದು. ತದನಂತರ ಇದಾಗಿರುವಂಥದ್ದು. ಹಾಗಾಗಿ ಅವರ ಒಂದು ವಿಚಾರಗಳು ತುಂಬ ರಹಸ್ಯ, ತುಂಬ ನಿಗೂಢ. ಎಷ್ಟೋ ವಿಚಾರಗಳಲ್ಲಿ ಪಾರ್ವತಿ ದೇವಿಗೂ ಗೊತ್ತಿಲ್ಲದಿರುವಂಥದ್ದು, ಅವ್ರು ಏನು ಮಾಡ್ತಾರೆ, ಏನು ಇದು ಮಾಡ್ತಾರೆ ಅಂತ ಏನು ಸ್ಥಿತಿಗತಿಗಳಲ್ಲಿ ಇಲ್ಲದಿರುವಂಥದ್ದು, ಅದರ ಸ್ಥಿತಿಗಳು ಅವರಿದ್ದಾಗ ಇರುವಂಥದ್ದು. ಹಾಗಾಗಿ ಆಗಲೂ ಸಹ ಒಂದು ಪ್ರಶ್ನಾತೀತ ಪ್ರಶ್ನೆ ಹಾಗೆ ಇದ್ದಿದ್ದು ಇರುವಂಥದ್ದು. ತುಂಬ ಇದು ಅವರು ಸಹಿಸಿದಂತಹ ವಿಚಾರಗಳೆಲ್ಲವೂ ಸಹ ಬೇರೆ. ಅವರ ಒಂದು ಚರ್ಮಗಳು ಸಹ ಎಲ್ಲವೂ ಶಕ್ತಿ ಎಲ್ಲ ಒಂಥರ ಬೇರೆ ರೀತಿಯಲ್ಲಿ, ಒಂದು ಕೂದಲು ಸಹ ಹಿಂದೆ ಹಿಡಿದು ಪ್ರತಿಯೊಂದು ಸಹ
ಬೇರೆ ರೀತಿಯಾದಂತಹ ಒಬ್ಬ ವ್ಯಕ್ತಿ, ಒಂದು ಜೀವನ ನಡೆಸಿದಂತಹ ಹೋದಂತಹ ದೇವರು, ತೋರುವಿಕೆಗೆ ಬಾರದಂಥವರು, ಮಾಯೆ ಜೊತೆ ಇರುವವರು. ಹಾಗಾಗಿ ವೀಕ್ಷಕರೇ, ಈಗ ಏನು ಮುಂದೆ ಇದಾಯ್ತು ಇರುವಂಥದ್ದು ಏನಿದೆ ಅದೊಂದು ಶಕ್ತಿಗೆ ಹೋಗುತ್ತೆ. ಆ ಶಕ್ತಿನೇ ಒಂದು ಮಾಯೆಗೆ ಹೋಗುತ್ತೆ. ಏನು ಮಾಯೆ ಜೊತೆ ಇರುವಂಥದ್ದು, ಏನು ಕಾಣದೇ ಇರುವಂತಹ ಒಂದು ಮಾಯೆಯ ಜೊತೆಯ ಒಂದು ಇದೇನಿದೆ, ಆ ಮಾಯೆ ಏನಿದೆ, ಆ ಮಾಯೆನೇ ಇವತ್ತು ಮುಂದುವರೆದ ಸ್ಥಿತಿಗಳಲ್ಲೆಲ್ಲವೂ ಸಹ ಅದೇ ಇರುವಂಥದ್ದು. ಅದನ್ನು ದೇಹ ಸ್ವರೂಪಿಯಾಗಿದ್ದರೂ ನೋಡ್ಬೋದು, ಇಲ್ಲ ಮಾಯೆಯಾಗಿ ನೋಡ್ಬೋದು. ಇದನ್ನಾಗಲೇ ಬಂದು ಮಾಡಿ ಹೋಗಿ ಈಗ ಕಾಲಾತೀತವಾಗಿ ಏನು ಪ್ರೋಗ್ರೆಸ್ ಇದೆ ಏನಿದೆ ಅದು ಮುಂದುವರೆದ ಸ್ಥಿತಿಗಳೆಲ್ಲ ಆ ಮಾಯೆಗೆ ಸೇರುವಂಥದ್ದು. ಆ ಮಾಯೆನೇ ದೇಹ ಸ್ವರೂಪಿಯಾಗಿ ಬಂದಿರುವಂಥದ್ದು. ಆಲ್ರೆಡಿ ಜೀವನ ಕಳೆದು ಅದಷ್ಟು ಅವರು ಬಿಟ್ಟಿರುವಂಥದ್ದು. ಇವತ್ತು ಎಲ್ಲ ಏನೇನು ವಿಚಾರಗಳಲ್ಲೆಲ್ಲ ಏನು ಸಲ್ಲಬೇಕು, ಏನೇನು ವಿಚಾರಗಳೆಲ್ಲ ಏನಿದೆ ಅದೆಲ್ಲ ಅವ್ರಿಗೇ ಇದಾಗುವಂಥದ್ದು, ಇವರಿಗೆ. ಹಾಗಾಗಿ ಮುಂದುವರೆದ ಸ್ಥಿತಿಗತಿಗಳು ಸಹ ಆ ಒಂದು ಶಕ್ತಿಗೆ ಇದಾಗುವಂಥದ್ದು. ಬದಲಾವಣೆಯ ಹಂತ ಏನಿದೆ ಈ ಒಂದು ಪ್ರಕ್ರಿಯೆಗಳಲ್ಲಿ ಶಿವ ಅನ್ನುವ ಅಂತಹ ಒಂದು ಸ್ಥಿತಿಗತಿಗಳಲ್ಲಿ ಅಂತಹ ಜೀವನ ನೋಡಿದಾಗ, ಅಂತಹ ಒಂದು ಜನರಿಂದ ದೂಷಣೆಗೊಳಪಟ್ಟು, ನಿಂದನೆಗೊಳಪಟ್ಟು, ತಿರಸ್ಕಾರಕ್ಕೆ ಒಳಪಟ್ಟು, ಎಲ್ಲ ರೀತಿಯ ಜೀವನ ಪ್ರಕೃತಿಯ ಒಡನಾಟದಲ್ಲಿ ಒಂದು ಬಯಲಿನಲ್ಲಿ ಸ್ಮಶಾನದಲ್ಲಿ ಕಳೆದಂತಹ ಏನಿದೆ ಒಂದು ದೇಹ ಎಲ್ಲವನ್ನು ಇದು ಮಾಡಿರುವಂಥದ್ದು, ಎಲ್ಲ ಒಂದು ಮುಂದಿನ ಹಂತಕ್ಕೆ ಇದಾಗಿರುವಂಥದ್ದು. ಈಗ ನೀವು ಯಾವುದೇ ಒಂದು ಹಳೆ ಫೋಟೋಗಳಲ್ಲೇ ಆದರೂ ಆಗಿರ್ಬೋದು, ನೀವು ಸಾಮಾನ್ಯವಾಗಿ ಹಳೆ ಫೋಟೋದಲ್ಲೂ ಈಗ ನಾವೆಲ್ಲ ಈಗ ಬಂದಿರುವಂಥದ್ದು ತಗೊಂಡು ಹಳೆಯ ಫೋಟೋಗಳನ್ನು ನೋಡಿದಾಗಲೂ ಗಣೇಶನ ಮೂರ್ತಿಗಳಲ್ಲಿ ಇದಿರ್ತಿತ್ತು. ಫೋಟೋಗಳಲ್ಲಿ ಫೋಟೋಗಳೆಲ್ಲ ಇದಿರ್ತಿತ್ತು, ಒಂದು ತುಂಬ ಇದಾಗಿರುವಂಥದ್ದು ದಾರ ಅಂತ ಏನು ಹೇಳ್ತಾರೆ ಅದು ಧರಿಸಿರುವಂಥದ್ದು ಇತ್ತು. ಶಿವ ಬಂದಿರುವಂಥದ್ದು ಬೇರೆ ವಿಚಾರ, ಬೇರೆ ರೀತಿಯಲ್ಲಿ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಏನಿದೆ ಅದು ಮನುಷ್ಯನೇ ಇದು ಮಾಡಿದ್ರು ಅಥವಾ ಮನುಷ್ಯನೇ ಇದು ಮಾಡಿಲ್ಲದ್ರೂ ಆ ಒಂದು ಪ್ರಕ್ರಿಯೆ ಬೇರೆ 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 ಹಂತಗಳು ಇದೆ ವೀಕ್ಷಕರೇ. ಹಾಗಾಗಿ ತುಂಬ ಇದೆ ವಿಚಾರಗಳು. ಇವತ್ತು ಹೋಮ ಇದೆಲ್ಲ ಏನಿದೆ ಅದೆಲ್ಲ ಅದರದ್ದು ಸಹ ಬೇರೆ 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 ವಿಚಾರಗಳಲ್ಲಿ ಬೇರೆಯೇ ಇದೆ ಹಲವು ವಿಚಾರಗಳು. ಹಾಗಾಗಿ ಅದು ಬೇರೆ ರೀತಿ, ಅದು ಜೀವನ, ಅದು ಸೃಷ್ಟಿಯ ಪ್ರಕ್ರಿಯೆಗಳಲ್ಲಿ ಆಯಾಮದಲ್ಲಿರುವಂಥದ್ದು. ಅದನ್ನು ಮನುಷ್ಯ ಪ್ರೋಗ್ರೆಸ್ ಆಗ್ತಾ ಅದನ್ನು ಸ್ವೀಕರಿಸಿದಂತಹ ಸ್ಥಿತಿಗಳೇನಿದೆ ಆ ಸ್ಥಿತಿಗತಿಗಳೆಲ್ಲವೂ ಶಿವನಿಗೆ ಆ ಒಂದು ದೇಹ ಪ್ರಕ್ರಿಯೆಗಳಿಗೆ ಸಲ್ಲುವಂಥದ್ದು. ಇಲ್ಲಿ ಬೇರೆ ಮತದವರು ಯಾರಾದರೂ ಇದ್ರೂ ಸಹ ಮನುಷ್ಯ ಹೆಂಗೆ ಬಂದ ಅನ್ನೋದು ಸ್ವಲ್ಪ ಅವಲೋಕಿಸಿದಾಗ ಮನುಷ್ಯ ಎಲ್ಲ ರೀತಿಯಲ್ಲೂ ಬೇರೆ, ನೀವು ಒಂದು ಇದಾಗಿ ಇದು ಮಾಡ್ಕೊಳ್ಳಿ, ಮನುಷ್ಯ ಹೇಗೆ ಬಂದ ಅಂತ ನನ್ನ ಇದು ಮಾಡಿಕೊಂಡಾಗ ಕಾಡಲಿಂದ ಏನೇನು ಬಂದ ಈ ಥರ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ತನ್ನದೇ ಆದಂತಹ ವಿಚಾರಗಳಲ್ಲಿ ಏನು ಇವತ್ತು ಒಂದು ಇದಕ್ಕೆ ಒಂದು ಬಂದಿರುವಂಥದ್ದು ಏನಿದೆ ಮನುಷ್ಯ ಒಂದು ಇದು ಸೊಪ್ಪು ಸದೆ ಎಲ್ಲ ಕಟ್ಕೊಂಡು ಈ ಥರ ಎಲ್ಲ ಮಾಡಿ ಇವತ್ತು ಈ ಥರ ಒಂದು ಸ್ಥಿತಿಗತಿಗಳಿಗೆ ಏನು ಬಂದಿದ್ದಾನೆ. ಬೇರೆ ಮತದಲ್ಲಾದರೂ ಅಷ್ಟೇ ಇದನ್ನು ನೀವು ಇದು ಮಾಡಿ ಈ ಥರ ಸ್ಥಿತಿಗತಿಗಳಲ್ಲಿ ಏನಿದೆ ಇವತ್ತು ಬಂದಿರುವಂಥದ್ದು ಏನಿದೆ ಈ ಒಂದು ಪ್ರಕ್ರಿಯೆ ಇವತ್ತಿದೆ. ಹಿಂದೆ ಇದ್ದಂತಹ ಪ್ರಕ್ರಿಯೆಗಳಲ್ಲಿ ಆ ಒಂದು ಪ್ರಕ್ರಿಯೆ ಸಾಮಾನ್ಯವಾದಂತಹ ಒಂದು ವಿಚಾರದಲ್ಲಿ ಹೇಳಬೇಕಂದ್ರೆ ಈ ಪ್ರಕ್ರಿಯೆಗಳನ್ನೆಲ್ಲ ನೋಡಿರುವಂಥದ್ದು. ಆ ನೋಡಿರುವಂಥ ಪ್ರಕ್ರಿಯೆ ಯಾರನ್ನಾದರೂ ನೋಡ್ಬೋದು ಅಂತಂದರೆ ಇವ್ರನ್ನಲ್ಲಿ ನೋಡ್ಬೋದು, ಶಿವನಲ್ಲಿ. ಕಾರಣ ಬೇರೆ ಪ್ರಪಂಚದ ವಿಚಾರಗಳಲ್ಲಿ ಇದಾಗಿದ್ದಿರುವಂಥದ್ದು ಸಂಪರ್ಕ ಮತ್ತು ಆ ಒಂದು ಮಾಯೆಯ ಇದಾಗಿ ದೇಹ ಸ್ವರೂಪಿಯಾಗಿ ಇರುವಂಥದ್ದು. ಹಾಗಾಗಿ ಈ ಥರ ವೀಕ್ಷಕರೇ ಆ ಮಾಯೆನೇ ಇವತ್ತು ಮುಂದಿರುವಂಥದ್ದು. ಆ ಮಾಯೆ ಜೊತೆನೇ ಇರುವಂತಹ, ಮಾಯೆಯಿಂದನೇ ಬಂದಿರುವಂತಹ, ಮಾಯೆನೇ ಜೀವನವಾಗಿ ಮುಂದುವರೆದಂತಹ ಇವತ್ತೇನು ಪ್ರೋಗ್ರೆಸ್ ಅಂತ ಏನಿದೆ ಪ್ರಗತಿ ವಿಚಾರಗಳಲ್ಲಿ ಏನಿದೆ ಎಲ್ಲವೂ ಆಗಿರುವಂಥದ್ದು. ಹಾಗಾಗಿ ಇವತ್ತು ಎಲ್ಲರೂ ಒಂದು ರೀತಿಯಲ್ಲಿ ಆ ಒಂದು ಇದರಿಂದನೇ ಬಂದಿರುವಂತಹ ಒಂದು ವಿಚಾರ ವೀಕ್ಷಕರೇ. ಆ ಒಂದು ಆಯಾಮದಲ್ಲೇ ಬಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಎಲ್ಲ ಒಂದು ಪ್ರಕ್ರಿಯೆ ಅನ್ನೋದೇನಿದೆ ಮನುಷ್ಯನ ಉಗಮ ಪ್ರಕ್ರಿಯೆ. ಮನುಷ್ಯ ಹುಟ್ಟಿದಾಗ ಯಾವುದೋ ಜಾತಿ ಅನ್ನೋದು ಇರಲಿಲ್ಲ, ಅಥವಾ ಜಾತಿ ಅಂತ ಹೇಳ್ತೀವಿ, ಅದ್ಯಾವುದೋ ಮತಗಳು ಅಂತ ಇರಲಿಲ್ಲ.
ತೀರಾ ಇದಾಗಿ ಹೋಗ್ತಿದ್ದಾಗ ಮನುಷ್ಯನ ಒಂದು ಸೃಷ್ಟಿಯೋಗಮ ಪಂಚಭೂತ ತತ್ವಗಳಿಂದ ಏನು ಇದಾಯಿತು, ಪ್ರಕೃತಿಯೊಂದಿಗೆ ಇದಾಗಿ ಪ್ರಕೃತಿ ಎಲ್ಲ ಏನು ಪ್ರಕ್ರಿಯೆ ನಡೀತು ಏನೊಂದು, ಆಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನಿರಲಿಲ್ಲ. ಹಿಂಗೆ ಹಂತದಲ್ಲಿ ಬಂದು ಈ ಮತಗಳು ಇದೆಲ್ಲ ಆಗಿರೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಥರ ಆಗಿರೋದು. ಹಾಗಾಗಿ ತೀರಾ ಇದಕ್ಕೆ ಬನ್ನಿ ನೀವು ಸಹ, ಅದಕ್ಕೆ ಈಸಿಯಾಗಿ ಸ್ವಲ್ಪ ವಿಚಾರಗಳನ್ನ ಇದು ಮಾಡ್ತಿರೋದು. ಹೀಗೆ ಇರುವಂಥದ್ದು ಹಿಂಗೆ ಬಂದು ಈಗ ಇಷ್ಟೊಂದು ಪ್ರಗತಿ ಹಂತದಲ್ಲಿ ಏನಿದೆ, ಪ್ರಗತಿ ಹಂತದಲ್ಲಿ ಮನುಷ್ಯ ಏನೋ ಒಂದು ಉನ್ನತೀಕರಣವಾದಂತಹ ಸ್ಥಿತಿಗತಿಗಳನ್ನು ನೋಡಿದ್ದಾನೆ. ಜಾತಿಲೂ ಸಹ ಉನ್ನತವಾದಂಥದ್ದು, ಮತಗಳಲ್ಲಿ ಸಹ ಬೇರೆ ವಿಭಜನೆ ಹೊಂದಿರುವಂಥದ್ದು, ಇದೆಲ್ಲ ಏನಿದೆ ಇದೆಲ್ಲ ಹಿಂದೆ ಇರುವಂತಹ ವಿಚಾರಗಳಲ್ಲಿ ಬೇರೆ ಬೇರೆ ಇರುವಂಥದ್ದು. ಅವರು ಯಾರಿಗೂ ಸಲ್ಲೋದಿಲ್ಲ. ಆ್ಯಕ್ಚುಲಿ ಸಲ್ಲಿದ್ರೆ ಎಲ್ಲರಿಗೂ ಸಲ್ಲುವಂಥರು, ಹಿಂದೂಗಳಿಗೂ ಸಲ್ಲಲ್ಲ, ಯಾರಿಗೂ ಸಲ್ಲಲ್ಲ, ಕ್ರಿಶ್ಚಿಯನಾಗಿ ಯಾರಿಗೂ ಸಲ್ಲದಿರುವಂಥರು, ಆದರೆ ಎಲ್ಲರಿಗೂ ಸಲ್ಲುವಾತರು. ಶಿವ ಈ ಒಂದು ತತ್ವದಲ್ಲಿ ಇರುವಂತಹವರು, ಅವ್ರನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ. ಒಂದು ಕಾಲದಲ್ಲಿ ಅವ್ರನ್ನ ಮುಟ್ಟಕ್ಕೂ ಸಮೇತ ಹಿಂದೆ ಮುಂದೆ ಮಾಡ್ತಿದ್ದಂತಹ ಸ್ಥಿತಿಗತಿಗಳು ಈ ಥರ. ಇವತ್ತು ಸಹ ಏನೋ ಗೊತ್ತಿಲ್ಲ ಅಚಾನಕ್ ಬಂದರೂ ಸಹ ಸ್ಮಶಾನಕ್ಕೂ ಸಮೇತ ಶಿವನ ಒಂದಿರೋ ಸ್ಥಳದಲ್ಲಿ ಶಿವನಿಗೆ ಪ್ರವೇಶ ಇರಲ್ಲ. ಅದು ಕಾಶಿ ಇಲ್ಲಿ ಎಲ್ಲ ಹೋಯ್ತು ಅಂತ ಹೇಳಿದ್ರೆ ಅಲ್ಲೇ ಕಾಂಪಿಟೇಷನ್ನು ಶಿವನಿಗೆ ಸ್ಟಾರ್ಟ್ ಆಗುವಂಥದ್ದು, ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ಯಾಕೆಂದರೆ ಆ ಥರ ಇರುವಂಥದ್ದು. ಹಾಗಾಗಿ ಈ ಒಂದು ಏನಿದೆ ಇವತ್ತಿನ ಒಂದು ಮುಂದುವರೆದಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನು ಎಷ್ಟೊಂದು ಮುಂದುವರೆದಂಥ ಮನುಷ್ಯ ಇದುಗಳು ಜಾತಿ ಅದರಲ್ಲಿ ತುಂಬ ಇದೇನು ಪ್ರೋಗ್ರೆಸ್ ಇದೆಯಲ್ಲ ಏನಿದೆ, ಆ ಹಿಂದೆ ಇರುವಂಥದ್ದು ಆಲ್ರೆಡಿ ಅಷ್ಟು ತೋರುವಿಕೆ ಕಾಣದಿರುವಾತರು, ಮತ್ತು ಯಾವುದೇ ಆಡಂಬರ, ಯಾವುದೇ ವಿಚಾರಗಳು, ಅರಮನೆ ಇದ್ಯಾವುದು ಇದು ಮಾಡುವಂಥವ್ರು, ತೋರುವಿಕೆಗೆ ಬಾರದಂಥವ್ರು ಯಾವುದೂ ಇಲ್ಲ. ಇವತ್ತು ಯಾರೋ ಸನ್ಯಾಸಿಗಳು ಯಾರೋ ಇದಾಗ್ತೇವೆ ಅಂದರೆ ಎಲ್ಲ ತ್ಯಜಿಸುವರಂಥವ್ರು ಏನಿರ್ತಾರೆ, ಈ ಎಲ್ಲ ಒಂದು ವೈರಾಗಿ ಅಂತೇಳಿ ಹೇಳ್ತಾರೆ, ಆ ಥರ ಸ್ಥಿತಿಗತಿಗಳು ಇಲ್ಲಿರುವಂಥವ್ರು. ಅದೊಂದು ಜಡ್ಜ್ ಮಾಡೋಕ್ಕಾಗದಿರುವಂತಹ ಸ್ಥಿತಿಗತಿಗಳು. ಹಾಗಾಗಿ ವೀಕ್ಷಕರೇ, ಹಾಗಾಗಿ ಈ ಇದರಲ್ಲಿ ಏನಿದೆ, ಈ ಮಾಯೆ ಅನ್ನೋದು ಈ ಕಾಣದಂತಹ ಒಂದು ಸ್ಥಿತಿಗತಿಗಳೇ ಏನಿದೆ, ಮನುಷ್ಯ ಒಂದು ದೇಹ ಸ್ವರೂಪದಲ್ಲಿದ್ದಾಗ ಕಾಣುವಂಥದ್ದು, ದೇಹ ಇಲ್ಲದಿದ್ದಾಗ ಅದೊಂಥರ ಒಂದು ರೀತಿಯಲ್ಲಿ ಮನುಷ್ಯ ಜೀವಿಕ ಒಂದು ವಿಚಾರಗಳಲ್ಲಿ ಅದೊಂಥರ ಬೇರೆ ರೀತಿಯ ಮಾಯೆ, ಕಾಣದಿರುವಂತಹ ಸ್ಥಿತಿ. ಅದನ್ನು ಮೀರಿದಂಥ ಮಾಯೆ ಅನ್ನೋದು ಅಗೋಚರವಾದಂತಹ ಶಕ್ತಿ ಏನಿದೆ. ಆದರೆ ಮನುಷ್ಯ ಇವತ್ತು ಈ ಒಂದು ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಸಹ ಅಳಿದೋದ್ಮೇಲೆ ಮನುಷ್ಯ ಸ್ಥಿತಿ ಮರಣ ಹೊಂದಿದ ನಂತರವೂ ಸಹ ಏನಿದೆ, ಆ ಒಂದು ಸ್ಥಿತಿಗತಿಗಳು ಸಹ ಇವರಲ್ಲೇ ಇರುವಂಥದ್ದು. ಇವರು ಸಹ ಅದನ್ನು ಇದು ಮಾಡುವಂತಹ ಸ್ಥಿತಿಗತಿಗಳು ಬೇರೆ ಬೇರೆ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಪ್ರಾಪಂಚಿಕವಾಗಿ ಕಂಡು ಬಂದ್ರೂ ಈ ಇಲ್ಲೇ ಏನಿದೆ ವಿಚಾರಗಳು ಆ ಥರ ಬೇರೆ ರೀತಿಯಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಎಲ್ಲ ಒಂದು ಹುಗಮ ಅನ್ನೋದೇನಿದೆ, ಈ ಒಂದು ಪ್ರಗತಿ ಅಂತ ಏನಿದೆ, ಇದೆಲ್ಲ ವಿಚಾರಗಳಲ್ಲಿ ಹಿಂದೆ ಇರುವಂಥದ್ದು ಬೇರೆ. ಅದು ಯಾರಿಗೂ ಸಿಲುಕುವಂಥದ್ದು, ಯಾರಿಗೂ ನಿಲುಕುವಂಥದ್ದು, ಯಾರ ಬಂಧನಕ್ಕೂ ಇರುವಂಥವರು ಅಲ್ಲ. ಅವರು ಈ ಮತಗಳಿಗೆ ಸಲ್ಲುವಂಥವರಲ್ಲ. ಹಾಗಾಗಿ ಆದರೆ ಮುಂದುವರುವಂಥದ್ದೆಲ್ಲ ಒಂದು ಇದಾಗುವಂಥದ್ದು, ಸಲ್ಲುವಂಥದ್ದು. ಹಾಗಾಗಿ ಅದು ಇದರಲ್ಲಿ ಈ ಒಂದು ಇವರು ಕಾಣಿಸ್ಕೊಳ್ಳುವಂತಹ ಒಂದು ದೇಹ ಸ್ವರೂಪಿಯಾಗಿದ್ದಾರೆ. ಹಾಗಾಗಿ ಇವತ್ತು ಆ ಮಾಯೆ ಏನಿದೆ, ಆ ಮಾಯೆ ಜೊತೆಗೆ ಏನಿದ್ದಾರೆ, ಈಗ ಮನುಷ್ಯ ಇಲ್ದಿದ್ದಾಗಲೇ ಅದೊಂದು ಒಂದು ಬೇರೆ ರೀತಿಯ ಮಾಯೆ. ಮನುಷ್ಯನಿಗೆ ಒಂದು ಮಾಯೆಯ ಜೊತೆಯಲ್ಲಿ ಕಾಲಕ್ಕೆ ತಕ್ಕಂಗೆ ಇರುವಂತಹ ಒಂದು ಬೇರೆ ರೀತಿಯಾದಂತಹ ಸ್ಥಿತಿಗತಿಗಳು, ಆತ್ಮದ ಸ್ಥಿತಿಗತಿಗಳು. ಅದೇ ಸಹ ಹೆಂಗಿದೆ, ಕಾಣದಂತಹ ಸ್ಥಿತಿ ಅಥವಾ ಅದೊಂದು ಸಹ ಒಂದು ಮಾಯೆ ಅಂತಲೇ ಹೇಳಿದ್ರು, ಅಂತಹ ಬೇರೆ ಪ್ರಕ್ರಿಯೆಗಳಲ್ಲಿ ಮಾಯೆ ಅನ್ನೋದು ಏನಿದೆ, ಕಾಣದಂಥ ಸ್ಥಿತಿಗತಿಗಳೇನಿದೆ, ಅಂತಹ ಈಗ ಆತ್ಮ ದೇಹಕ್ಕೆ ಆತ್ಮ ಕಾಣಲ್ಲ, ಆತ್ಮಕ್ಕೆ ಪರಮಾತ್ಮ ಕಾಣಲ್ಲ ಅನ್ನೋ ಸ್ಥಿತಿಗತಿಗಳು ಏನಿದೆ, ಅಂತಹ ಮಾಯೆಗೆ ಮಹಾನ್ ಬೇರೆ ರೀತಿಯಾದಂತಹ ಮಾಯೆ ಏನಿದೆ, ಅದನ್ನು ಎಲ್ಲ ರೀತಿಯಲ್ಲೂ ಎಲ್ಲರೂ ಸಹ ಇದು ಮಾಡ್ಕೊಂಡು ಬಂದಿದ್ದಾರೆ. ಈಗ ಕ್ರಿಶ್ಚಿಯನ್ ಇದರಲ್ಲೂ ಸಹ ಯಹೋವ ಅಂತ ಹೇಳ್ತಾರೆ. ಜೀಸಸ್ ಏನಿದ್ದಾರೆ, ಜೀಸಸ್ ಸಹ ನಾನು ವಿಡಿಯೋ ಮಾಡಿದ್ದೀನಿ ಜೀಸಸ್ ಅವ್ರದ್ದು ಇದು ಬರಹದ ವೀಕ್ಷಕರೇ. ಹಾಗಾಗಿ ಜೀಸಸ್ ಸಹ ಒಂದು ಮಾಯೆಯ ಪ್ರಕ್ರಿಯೆಯಲ್ಲಿ ಇರುವಂಥರ ಈ ಒಂದು ಯಹೋವ ಅಂತ ಕಾಣದ ಒಂದು ಶಕ್ತಿ, ಆ ಕಾಣೋ ಒಂದು ಶಕ್ತಿ ಸಹ ಅಲ್ಲಿ ಇರುವಂಥದ್ದು. ಇಲ್ಲಿ ಬರುವಂತಹ ವಿಚಾರಗಳು ಯಹೋವ ಪರಲೋಕದಲ್ಲಿರುವ ತಂದೆ ಅಂತ ಹೇಳ್ತಾರೆ, ಪರಲೋಕ ಅಂತ ಹೇಳ್ತಾರೆ ಗೊತ್ತಾ. ಆ ಪರಲೋಕ ಏನು ಕ್ರೈಸ್ತ ಇದರಲ್ಲಿ ಪರಲೋಕ ಅಂತ ಇರುವಂಥದ್ದು, ಆ ಪರಲೋಕ ಸಹ ಇದೆ ಮಾಯೆ. ಆ ಒಂದು ಪರಲೋಕ ಮತ್ತು ಇದರಲ್ಲೂ ಅಷ್ಟೇ
ಅಲ್ಲ ಭಗವಾನ್ ಬಗ್ಗೆ, ಅಲ್ಲ ದೇವರ ಬಗ್ಗೆ, ಅಲ್ಲ ಒಂದು ಶಕ್ತಿಯ ಬಗ್ಗೆ ಸಹ ನಾನು ವಿಚಾರಗಳಲ್ಲಿ ಸ್ಟೇಟಸ್ಗಳಲ್ಲಿ ಇದು ಮಾಡಿದ್ದೆ. ಹಾಗಾಗಿ ನೀವು ವಿಚಾರಗಳಲ್ಲಿ ಎಷ್ಟು ಇದೆ ನಿಮಗಿದೆ ನೆನಪಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದು ಸಹ ಶಕ್ತಿ ಮಾಯೆ. ಅದು ಯಾವುದೇ ರೀತಿಯಲ್ಲಿ ಇರುವಂಥದ್ದಲ್ಲ, ದೇಹ ಇರುವಂಥದ್ದಲ್ಲ, ಪ್ರಕ್ರಿಯೆಗಳಲ್ಲಿ ಏನು ಇರುವಂಥದ್ದಲ್ಲ. ಮಾಯೆ ವಿಶಾಲವಾದಂತಹ ಒಂದು ಇದು ಮಾಯೆ ಅನ್ನೋದು ಏನಿದೆ, ಈಗ ಒಂದು ವಿಶಾಲವಾದಂಥದ್ದು. ಅಲ್ಲಾಹ ಸಹ ಹಂಗೇ ವಿಶಾಲವಾದಂಥದ್ದು. ಇಡೀ ಇದನ್ನು ಏನಿದೆ, ಈಗ ನಮ್ಮ ಕಣ್ಣು ಬಿಟ್ಟರೆ ನಾವು ಏನು ಕಾಣ್ತೀವಿ ಎಲ್ಲ ವಿಶಾಲವಾದಂಥದ್ದು. ಈ ಮಾಯೆ ಏನಿದೆ, ಕ್ರಿಶ್ಚಿಯನಲ್ಲಿ ಏನು ಮಾಡ್ತಾರೆ, ಹಿಂದೂಲಿ ಏನಿದು ಮಾಡ್ತಾರೆ, ಮಾಯೆ ಏನಿದೆ ಅದೇ ಇದು. ಮುಸ್ಲಿಮು ಸಹ ಅದೇ ಮಾಯೆನೇ, ವಿಶಾಲವಾಗಿ ಇರುವಂಥದ್ದು. ಅದೇ ಸಹ ಆ ಒಂದು ವಿಚಾರಗಳಲ್ಲಿ ಅವರ ಒಂದು ಸ್ಥಿತಿಗತಿಗಳ ಅವ್ರ ಸಂಪ್ರದಾಯನೂ ಸಹ ಅದೇ ಥರನೇ. ಆ ವಿಶಾಲವಾದಂತಹ ಇದರಲ್ಲಿ ಒಂದು ಗೋಡೆ ಅಥವಾ ಒಂದು ಇದರಲ್ಲಿ ಇದು ಮಾಡುವಂಥದ್ದು, ಅದು ಬೇರೆ ಬೇರೆ ಪ್ರಕ್ರಿಯೆಗಳಿದೆ ವೀಕ್ಷಕರು. ಅದನ್ನು ನಾನು ಇದರಲ್ಲಿ ವಾಟ್ಸಪ್ಪಲ್ಲಿ ಇದು ಮಾಡಿದ್ದೆ ಅಂತ ನಾನು ನಿಮಗೆ ಇದು ಮಾಡಿದ್ದೆ. ಹಾಗಾಗಿ ಈ ಒಂದು ಸ್ಥಿತಿಗತಿಗಳೇ ಏನಿದೆ ಅದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅದೇ ಸಹ ಆ ಒಂದು ಇದರಲ್ಲಿ ಎಲ್ಲ ಬಂದಿರುವಂಥದ್ದು, ಎಲ್ಲ ಇದಾಗಿರುವಂಥದ್ದು. ಈಗ ನೀವು ಓಮ್ ಅಂತ ಏನು ನೋಡ್ತೀರಾ, ಓಮಲ್ಲಿ ಇದು ಒಂದು ಇದಿದೆ ನೋಡಿ, ಚಂದ್ರಾಕಾರವಾಗಿ ಒಂದು ಡಾಟ್ ಇದೆ. ಅದು ಸಹ ಪರಲೋಕನೇ, ಪರಬ್ರಹ್ಮ, ಪರಲೋಕ, ಬೇರೆಯಾದಂತಹ ಒಂದು ಪರಲೋಕ ಅಂತ ಹೇಳಿದ್ರೆ ಬೇರೆಯಾದಂತಹ ಇದು ಸ್ಥಳ, ದೈವಲೋಕ. ಪರಲೋಕದಲ್ಲಿರುವ ನನ್ನ ತಂದೆಯೇ ಅಂತ ಏನು ಸ್ತುತಿಸಿ ನಿನ್ನ ಸಾಮ್ರಾಜ್ಯ ಭೂಲೋಕಕ್ಕೆ ಬರಲಿ ಅಂತ ಏನಿದೆ, ಓಂ ತತ್ವದಲ್ಲೂ ಆ ಪರಲೋಕನೇ ಇರೋದು. ಮುಸ್ಲಿಂ ಮತಗಳಲ್ಲಿ ಏನಿದೆ, ಮಸೀದಿ ಮೇಲ್ಗಡೆ ಚಂದ್ರನ ಮೇಲೆ ನಕ್ಷತ್ರ ಏನಿದೆ ಅದು ಸಹ ಪರಲೋಕನೇ, ಬೇರೆಯಾದಂತಹ ಲೋಕ, ಅದರದೇ ಆದಂತಹ ಪರಬ್ರಹ್ಮ ಸ್ವರೂಪ. ಈ ಪರಬ್ರಹ್ಮ ಸ್ವರೂಪನೇ ಈ ಒಂದು ವಿಚಾರಗಳಲ್ಲಿ, ಈ ಆಯಾಮಗಳಲ್ಲಿ ಇಷ್ಟುವರೆಗೂ ಬಂದಿರುವಂಥದ್ದು. ಈ ಪರಬ್ರಹ್ಮ ಸ್ವರೂಪದಲ್ಲೇ ಬಂದಿರುವಂತಹ ಹಲವು ವಿಚಾರಗಳು, ಹಲವು ಇದಾಗಿರುವಂಥದ್ದು ಮತಗಳು. ಆದರೆ ಎಲ್ಲ ವಿಚಾರಗಳು ಆ ಒಂದು ಇದಕ್ಕೆ ಹೋಗಿರುವಂಥದ್ದು. ಈಗ ಬುದ್ಧ ಆದರೂ ತಗೊಂಡ್ರೂ ಅಷ್ಟೇ, ಅವರು ಸಹ ಆ ಒಂದು ಸ್ಥಿತಿಗತಿಗಳಲ್ಲೇ ಮಗ್ನರಾಗಿರುವಂಥದ್ದು. ಸ್ಥಿತಿಗತಿಗಳೇ ಅದು ವೀಕ್ಷಕರೇ. ಹಾಗಾಗಿ ಎಲ್ಲ ಒಂದು ಆ ಪ್ರಕ್ರಿಯೆಯಲ್ಲಿ ಇರುವಂಥದ್ದು, ಆ ಒಂದು ಇದರಲ್ಲೇ ಇರೋದು ಪರಬ್ರಹ್ಮ ಸ್ವರೂಪ, ಮಾಯೆ, ನಿರಾಕಾರ ರೂಪ, ಎಲ್ಲ ಒಂದು ಆ ಮೂಲವಾಗಿ ಅರುವಂಥದ್ದು. ಆದರೆ ಇದು ತನ್ನ ಪ್ರಕ್ರಿಯೆಗೆ ಬರಬೇಕು ಅಂತಂದರೆ ದೇಹ ಸ್ವರೂಪ ಪಡೀಲೇಬೇಕಾಗುತ್ತೆ, ಅಥವಾ ಏನಾದರೂ ಒಂದು ಇದು ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಇದೇನಿದೆ, ಈ ಒಂದು ಪರಲೋಕ ಏನಿದೆ ಅದು ಮತಗಳಲ್ಲಿ ಇರುವಂಥದ್ದೇ. ಹಿಂದೂಲಿದೆ, ಮುಸ್ಲಿಮಲ್ಲಿದೆ, ಕ್ರಿಶ್ಚಿಯನ್ಲಿದೆ. ಆ ಒಂದು ಸ್ಥಿತಿಗತಿಗಳು ವೀಕ್ಷಕರೇ. ಹಾಗಾಗಿ ಎಲ್ಲ ಒಂದು ವಿಚಾರಗಳಲ್ಲಿ ಎಲ್ಲನೂ ಒಂದೇ ಇದಕ್ಕೆ ಬರುವಂಥದ್ದು, ಒಂದು ಇದನ್ನು ಇದು ಮಾಡುವಂಥದ್ದು. ಹಾಗಾಗಿ ವೀಕ್ಷಕರೇ ಎಲ್ಲವೂ ಒಂದು ಇದಕ್ಕೆ ಒಳಪಡುವಂಥದ್ದು, ಮಾಯೆಗೆ, ಆ ಒಂದು ಸ್ವರೂಪಕ್ಕೆ, ಪರಬ್ರಹ್ಮ ಸ್ವರೂಪಕ್ಕೆ, ಪರಲೋಕಕ್ಕೆ, ಮೂಲಾತೀತ ದೇಹ ಸ್ವರೂಪಕ್ಕೆ. ಹಾಗಾಗಿ ಈ ಥರ ವೀಕ್ಷಕರೇ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಸ್ಕಾರ.